ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಅತಿಯಾದ ಬೊಜ್ಜು ಮನುಷ್ಯನನ್ನ ಹಲವು ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ. ಅತಿಯಾದ ತೂಕದಿಂದ ಆಗುವಂತಹ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಮುಜುಗರ, ಆರೋಗ್ಯ ಸಮಸ್ಯೆ, ನಿಂದನೆಗಳಿಂದ ಬೇಸರವಾಗುವುದು ಸಹಜ. ಪುರುಷರು ಮತ್ತು ಮಹಿಳೆಯರಿಬ್ಬರೂ ಕೂಡ ತೂಕ ಇಳಿಸಿಕೊಳ್ಳುವುದಕ್ಕೆ ನಾನಾ ರೀತಿಯ ಸರ್ಕಸ್ ಮಾಡ್ತಾರೆ. ಕೆಲವೊಂದು ಮಾರ್ಗಗಳಿಂದ ಸೈಡ್ ಎಫೆಕ್ಟ್ಸ್ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ದಿನಪೂರ್ತಿ ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡುವುದು, ಕೆಲಸದ ಒತ್ತಡ, ಮಾನಸಿಕ ತುಮುಲ ಹಾಗೂ ಶೂನ್ಯ ದೈಹಿಕ ಶ್ರಮ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇರುವಂತಹ ತೂಕ ಸಮಸ್ಯೆಗೆ ಮೂಲ ಕಾರಣಗಳಾಗಿದೆ. ದೇಹವನ್ನ ತಮ್ಮ ಇಷ್ಟಕ್ಕೆ ತಕ್ಕಂತೆ ಸರಿದೂಗಿಸುವ ಭರದಲ್ಲಿ ಸಿಕ್ಕ ಸಲಹೆಗಳು ಆಹಾರ ಪದ್ಧತಿಯನ್ನ ಕುರುಡಾಗಿ ನಂಬತೊಡಗುತ್ತಾರೆ. ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಅವರಿಗೆ ಅರಿವೇ ಇಲ್ಲದಂತಾಗ್ಬಿಡುತ್ತೆ. ಇದರಿಂದ ಜೀವನ ದುಸ್ತರವಾಗುವ ಸಾಧ್ಯತೆಯೇ ಜಾಸ್ತಿ. ಇದಕ್ಕಾಗಿ ಲೈಪೋಸೆಕ್ಷನ್ ವರದಾನವಾಗಿದೆ. ಹಾಗಿದ್ರೆ ಲೈಪೋಸೆಕ್ಷನ್ ಎಂದರೇನು, ಯಾವ ರೀತಿ ಮಾಡಲಾಗುತ್ತೆ, ಯಾರಿದನ್ನ ಮಾಡಿಸಬಹುದು, ಇದರ ಪರಿ ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗಿರ್ತಾರೆ ಕರ್ಲ್ಸ್ ಅಂಡ್ ಕರ್ಲ್ಸ್ನ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಅವರು. ಬನ್ನಿ ಅನ್ನೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು. ಎಲ್ಲ ಆರೋಗ್ಯ ಸಮಸ್ಯೆಯ ಮೂಲ ಕಾರಣ ಅಂದರೆ ಬೊಜ್ಜು ಅಂತ ಹೇಳ್ಬೋದು. ಸಾಮಾನ್ಯವಾಗ್ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲೂ ಕೂಡ ವೆರಿ ಕಾಮನ್ ಆಗ್ಬಿಟ್ಟಿದೆ ಬೊಜ್ಜು ಅನ್ನೋದು. ಹಿಂದಿನ ಕಾಲದಲ್ಲೆಲ್ಲ ನೋಡ್ತಾ ಇದ್ವಿ, ದೈಹಿಕ ಶ್ರಮ ಹೆಚ್ಚಾಗಿರ್ತಿತ್ತು, ಕೆಲಸ ಮಾಡ್ತಿದ್ರು, ಆಹಾರ ಪದ್ಧತಿ ಸರಿಯಾಗಿರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬದಲಾಗ್ಬಿಟ್ಟಿದೆ. ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ. ಇದರಿಂದನೇ ಬೊಜ್ಜು ಸಾಮಾನ್ಯ ಆಗಿದೆ ಅಂತ ಅನ್ಸ್ಬೋದು. ಪ್ರಮುಖವಾಗಿ ಈ ಒಬೆಸಿಟಿಗೆ ಏನೇನು ಕಾರಣಗಳಾಗ್ತಾ ಇದೆ ಅಂತೀವಿ? ಒಬೆಸಿಟಿ ಅನ್ನೋದು ಲೈಕ್ ಅಂದರೆ ಫ್ಯಾಟ್ ಎಕ್ಸಸ್ ಅಂತ ಹೇಳ್ಬೋದು. ಸೊ ಇನ್ನು ಪರ್ಟಿಕ್ಯುಲರ್ ಪಾರ್ಟ್ಸ್ಗಳಲ್ಲಿ ಈ ಫ್ಯಾಟ್ ಎಕ್ಸಸ್ ಅಕ್ಯುಮುಲೇಷನ್ ಆಗಿರುತ್ತೆ. ಸೊ ಇದನ್ನು ನಾವು ಇದನ್ನು ಡೀಪಲ್ಲಿ ಅಥವಾ ಸೈಂಟಿಫಿಕ್ಕಾಗಿ ನಾವು ಅನಲೈಸ್ ಮಾಡಿದಾಗ ಸೊ ಇದಕ್ಕೆ ಪ್ರಮುಖ ಕಾರಣ ಅಂತ ನಾವು ನೋಡಿದಾಗ ಹೆರಿಡಿಟರಿ ಒಂದು ಪ್ರಮುಖ ಕಾರಣವಾಗಿರುತ್ತೆ. ಸೊ ಹೆರಿಡಿಟರಿ ಅಂದರೆ ಅವರ ಒಂದು ಫ್ಯಾಮಿಲಿಯಲ್ಲಿ ಸೊ ಅವರ ಫಾದರ್ಗೆ ಈ ರೀತಿ ಪ್ರಾಬ್ಲಮ್ ಇರಬಹುದು, ಸೊ ಅದು ಫಾದರ್ ಸೈಡಿಗೆ ಈ ರೀತಿ ಒಂದು ಒಬೆಸಿಟಿ ಪ್ರಾಬ್ಲಮ್ ಇರಬಹುದು, ಅಥವಾ ಮದರ್ಗೆ ಇರಬಹುದು, ಅಥವಾ ಮದರ್ ಸೈಡಿಗೆ ಈ ಥರ ಒಬೆಸಿಟಿ ಪ್ರಾಬ್ಲಮ್ಸ್ ಇರಬಹುದು. ಸೊ ಹಾಗಾಗಿ ಆ ಒಂದು ಮುಖ್ಯ ಅನುವಂಶೀಯತೆ ಅನ್ನೋದು ಒಂದು ಮುಖ್ಯ ಕಾರಣವಾಗಿರುತ್ತೆ. ಸೊ ಅನುವಂಶೀಯತೆಯಲ್ಲಿ ಅಂದರೆ ಈ ಅನುವಂಶತೆ ಯಾವಾಗ ಶುರುವಾಗಬಹುದು ಅಂತ ಅಂದರೆ ಚಿಕ್ಕನಿಂದಲೂ ಲೈಕ್ ಚೈಲ್ಡ್ಹುಡ್ ಒಬೆಸಿಟಿ ಬರ್ಬೋದು, ಅಂದರೆ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಆಗಬಹುದು, ಅಥವಾ ಲೇಟ್ ಏಜಲ್ಲೂ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಮೇ ಬಿ ಅರೌಂಡ್ ಒಂದು 15 ಅಥವಾ ಒಂದು 20 ಇಯರ್ಸು. ಸೊ ಕೆಲವರಿಗೆ ಇನ್ನೂ ಒಂದು 25 ಇಯರ್ಸ್ ಆದಮೇಲೂ ಕೂಡ ಒಬೆಸಿಟಿ ಬರುವಂಥದ್ದು ಇರುತ್ತೆ. ಇದಕ್ಕೆ ನಾವು ಜೆನೆಟಿಕ್ ಡೆಸ್ಟಿನಿ ಅಂತ ಹೇಳ್ತೀವಿ. ಸೊ ಅಂದರೆ ಇಲ್ಲಿ ಯಾವ ಏಜಲ್ಲಿ ಒಂದು ದೇಹದ ಯಾವ ಭಾಗಗಳು ಸೊ ಹೆಚ್ಚಿನ ಒಂದು ಫ್ಯಾಟಿನ ಅಕ್ಯುಮುಲೇಷನ್ ಆಗಲಿ ಅಥವಾ ಎಕ್ಸ್ಪ್ಯಾನ್ಷನ್ ಆಗಲಿ ಅಂತ ಏನಿರುತ್ತೋ ಸೊ ಅಷ್ಟರ ಮಟ್ಟಿಗೆ ಆಗುವಂಥದ್ದು ಈ ಜೆನೆಟಿಕ್ ಡೆಸ್ಟಿನಿ ಪ್ರಕಾರ ಆಗ್ತಾ ಇರುತ್ತೆ. ಸೊ ಹಾಗಾಗಿನೇ ನಾವು ಕೆಲವರಲ್ಲಿ ಅರ್ಲಿ ಏಜಲ್ಲಿ ನೋಡ್ತಾ ಇರ್ತೀವಿ, ಕೆಲವರು ಲೇಟ್ ಏಜಲ್ಲಿ ನೋಡ್ತಾ ಇರ್ತೇವೆ. ಸೊ ಇದು ಮುಖ್ಯ ಕಾರಣವಾಗಿರುತ್ತೆ. ಸೊ ಇದು ಒಂದೇ ಕಾರಣ ಅಲ್ಲ, ಇದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಸೊ ಇನ್ನಿತರ ಕಾರಣಗಳಂತ ನಾವು ನೋಡಿದಾಗ ಎಕ್ಸ್ಟ್ರಾ ಕ್ಯಾಲೋರಿ ಇಂಟೇಕ್ ಅಂತೀವಿ. ಸೊ ನಮ್ಮ ದೇಹಕ್ಕೆ ಒಂದು ಏನೇ ಒಂದು ಚಟುವಟಿಕೆಗಳಿರುತ್ತೋ ಸೊ ಅದಕ್ಕಿಂತ ಜಾಸ್ತಿಯಾಗಿ ನಾವು ಹೆಚ್ಚಿನ ಒಂದು ಇಂಟೇಕ್ ಕ್ಯಾಲೋರೀಸ್ ಅಂತ ನಾವು ನೋಡಿದಾಗ ಸೊ ಅಂಥ ಸಂದರ್ಭದಲ್ಲೂ ಆ ಎಕ್ಸಸ್ ಕ್ಯಾಲೋರೀಸ್ ಎಲ್ಲೋ ಒಂದು ಫ್ಯಾಟ್ ರೂಪದಲ್ಲಿ ಒಂದು ಅಕ್ಯುಮುಲೇಟ್ ಆಗುತ್ತೆ. ಸೊ ಯಾವ ಭಾಗಗಳಲ್ಲೂ ಕೂಡ ಅಕ್ಯುಮುಲೇಟ್ ಆಗ್ಬೋದು. ಸಾಮಾನ್ಯವಾಗಿ ಹೊಟ್ಟೆಯ ಭಾಗ ಅಥವಾ ಒಂದು ಚೆಸ್ಟ್ ಭಾಗದಲ್ಲಿ ಈ ರೀತಿ, ಅಥವಾ ಆರ್ಮ್ಸ್ ಅಥವಾ ಬಟಕ್ಸ್ ಈ ಒಂದು ಭಾಗಗಳಲ್ಲಿ ಈ ಫ್ಯಾಟ್ ಶೇಖರಣೆ ಆಗಬಹುದು. ಸೊ ಹಾಗಾಗಿ ಎಕ್ಸಸ್ ಕ್ಯಾಲರಿ ಇಂಟೇಕು ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಬಹುದು. ಸೊ ಅದೇ ರೀತಿ ಲೈಕ್ ಅಂದರೆ ಆಟೋಟ ಚಟುವಟಿಕೆಗಳಾಗಿರಬಹುದು ಅಥವಾ ಎಕ್ಸಸೈಸ್ ಇರಬಹುದು, ಕಡಿಮೆ ಮಾಡೋದ್ರಿಂದ ಅಥವಾ ಕ್ಯಾಲರಿ ಬರ್ನ್ಸ್ ಅಂತ ಹೇಳ್ಬೋದು. ಈ ಕ್ಯಾಲರಿ ನಾವು ಬರ್ನ್ ಮಾಡದೇ ಇದ್ದಾಗ ಏನಾಗುತ್ತೆ, ಅದು ಎಕ್ಸ್ಟ್ರಾ ಕ್ಯಾಲರೀಸ್ ಒಂದು ಎಲ್ಲೋ ಒಂದು ಕಡೆ ಅಕ್ಯುಮುಲೇಟ್ ಆದಾಗಲೂ ಕೂಡ ಈ ಒಬೆಸಿಟಿ ಬರ್ತದೆ. ಸೊ ಇನ್ನು ನಾವು ಈ ಥರ ನೋಡ್ತಾ ಹೋದಾಗ ಕೆಲವೊಮ್ಮೆ ನೋಡ್ತಾ ಇರ್ತೇವೆ ನಾವು, ಕೆಲವರು ತೆಳು ಪರ್ಸ್ನಾಲಿಟಿ ಇರ್ತದೆ. ಸೊ ಅವ್ರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಥರ ಲೈಕ್ ಲೀನ್ ಪರ್ಸ್ನಾಲಿಟಿನೇ ಇರ್ತಾರೆ, ತೆಳು ಇರ್ತಾರೆ. ಸೊ ಅವ್ರಿಗೆ ನಾವು ಹೆಚ್ಚಿನ ಒಂದು ಫುಡ್ ತಗೊಳ್ತಾ ಇದ್ರೂ ಕೂಡ ಸೊ ಅವರು ದಪ್ಪ ಆಗ್ತಾರಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನಾನು ಏನೇ ಮಾಡಿದ್ರು ಅದು ನಾನು ದಪ್ಪ ಆಗ್ತಾ ಇಲ್ಲ ಅಂತ. ಸೊ ಅಂದರೆ ಫುಡ್ಡಿಂದನೇ ಒಂದು ಮೇನ್ ಚೇಂಜಸ್ ಆಗಲಿಕ್ಕೆ ಸಾಧ್ಯ ಇರಲ್ಲ, ಅನ್ಲೆಸ್ ಅದರ್ವೈಸ್ ಈ ಒಂದು ಈಗ ಹೆರಿಡಿಟರಿ ಒಂದು ಕಾಂಟ್ರಿಬ್ಯೂಷನ್ ಇದ್ದಲ್ಲಿ. ಸೊ ನೆಕ್ಸ್ಟು ಕೆಲವರು ಹೇಳ್ತಾ ಇರ್ತಾರೆ, ನಾನು ಊಟ ಕಡಿಮೆ ಮಾಡ್ತಾ ಇದ್ದೇನೆ, ಅಂದರೆ ಆಲ್ಮೋಸ್ಟ್ ನಾನು ಡಯಟ್ ಮಾಡ್ತಾ ಇದ್ದೇನೆ, ದಿನಕ್ಕೊಮ್ಮೆ ತಗೊಳ್ತಾ ಇದ್ದೇನೆ, ಎಕ್ಸಸೈಸು ತುಂಬಾ ಮಾಡ್ತಾ ಇದ್ದೇನೆ, ಆದರೂ ಕೂಡ ನನ್ನ ಒಬೆಸಿಟಿ ಕಡಿಮೆ ಆಗ್ತಾ ಇಲ್ಲ, ಅದು ಹೇಗೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದರೆ ಸೊ ಒನ್ಸ್ ಅಗೇನ್ ಅಂದರೆ ಹೆರಿಡಿಟ್ರಿ ಸ್ಟ್ರಾಂಗ್ ಇದ್ದಾಗ ಸೊ ಅವರು ಫುಡ್ ಇಂಟೇಕನ್ನು ಕೂಡ ಕಡಿಮೆ ತಗೊಂಡಲ್ಲೂ ಕೂಡ ಸೊ ಎಕ್ಸಸೈಸ್ ಮಾಡೋದಲ್ಲೂ ಕೂಡ ಸೊ ಅದು ಅವ್ರಿಗೆ ಕಡಿಮೆ ಆಗ್ತಾ ಇರಲ್ಲ. ಅಂದರೆ
ಸೊ ಮೇನ್ ಫ್ಯಾಕ್ಟರ್ ಅನ್ನೋದು ಅಫ್ಕೋರ್ಸ್ ಇದು ಹೆರಿಡಿಟ್ರಿ ಆಗಿರುತ್ತದೆ, ಮತ್ತು ಯಾವ ಏಜಲ್ಲಿ ಅದು ಆಗಬೇಕು ಅಂತ ಅದನ್ನು ಕೂಡ ಒಂದು ಡೆಟರ್ಮೈನ್ ಆಗಿರ್ತದೆ. ಸೊ ಯಾವ ಪಾರ್ಟ್ಸ್ ಎಕ್ಸ್ಪಾನ್ಷನ್ ಆಗಬೇಕು ಅನ್ನೋದು ಕೂಡ ಡೆಟರ್ಮೈನ್ ಆಗಿರುತ್ತೆ. ಸೊ ಕೆಲವ್ರನ್ನ ನೋಡ್ತಾ ಇರ್ತೀವಿ ನಾವು, ಓನ್ಲಿ ಆರ್ಮ್ಸ್ ಮಾತ್ರ ಜಾಸ್ತಿ ಇರುತ್ತೆ, ಅವ್ರಿಗೆ ಬೇರೆ ಪಾರ್ಟ್ಸ್ ಎಕ್ಸ್ಪಾನ್ಷನ್ ಆಗಿರಲ್ಲ. ಸೊ ಅಂದರೆ ಹೆರಿಡಿಟ್ರಿ ಪ್ರಕಾರವಾಗಿ ಆ ರೀತಿ ಆಗಿರುತ್ತೆ. ಸೊ ಕೆಲವರಿಗೆ ನಾವು ಈ ಹಿಪ್ಸ್ ಜಾಸ್ತಿ ಆಗಿರುತ್ತೆ, ಬಟಕ್ಸ್ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ನಾವು ಸ್ಯಾಡಲ್ ಬ್ಯಾಗ್ಸ್ ಅಂತೀವಿ, ಅಂದರೆ ತೈಸ್ ಅಪ್ಪರ್ ಪಾರ್ಟಲ್ಲಿ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಇದನ್ನೆಲ್ಲ ನೋಡಿದಾಗ ಲೈಕ್ ವೆರಿ ಪೆಕ್ಯುಲಿಯರ್, ಅಂದರೆ ಆ ಫ್ಯಾಮಿಲಿಯಲ್ಲಿ ಇರುತ್ತೆ ಅವ್ರಿಗೆ. ಸೊ ಅವರಿಗೆ ನಾವು ಕೇಳಿದಾಗ ಅವ್ರಿಗೆ ನಮ್ಮ ಮದರ್ಗಿತ್ತು ಈ ಥರ ಒಂದು ಪ್ರಾಬ್ಲಮ್ ಇತ್ತು, ಹಾಗೆ ನಮಗೂ ಆ ಥರ ಆಗಿದೆ. ಸೊ ಭಾಳ ಟಿಪಿಕಲ್ ಆಗಿರುತ್ತದು. ಸೊ ಅದಕ್ಕೆ ನಾವು ಫೆಮಿಲಿಯಲ್ ಅಂತ ಹೇಳ್ತೀವಿ, ಫೆಮಿಲಿಯಲ್ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಹೆರಿಡಿಟರಿ ಮುಖ್ಯ ಕಾರಣ. ಸೊ ಇನ್ನಿತರ ಲೈಕ್ ನೀವು ಕೂಡ ಹೇಳಿರೋ ಪ್ರಕಾರ ಲೈಕ್ ಜಾಸ್ತಿ ಫುಡ್ ಇಂಟೇಕ್ ಇರಬಹುದು, ಎಕ್ಸ್ಟ್ರಾ ಕ್ಯಾಲೋರಿ ಇಂಟೇಕ್ ಇರಬಹುದು, ಜಂಕ್ ಫುಡ್ಸ್ ಇರಬಹುದು, ಸೊ ಅಥವಾ ಒಂದು ಫ್ಯಾಟ್ ಫುಡ್ಸ್ ಇರಬಹುದು, ಆಮೇಲೆ ನಾನ್ ವೆಜ್ ಅಂತ ಇರ್ಬೋದು, ಆಮೇಲೆ ಇದು ಆಲ್ಕೋಹಾಲ್ ಇರಬಹುದು. ಸೊ ಇವೆಲ್ಲ ಎಕ್ಸ್ಟ್ರಾ ಕ್ಯಾಲೋರೀಸ್ ಇರುತ್ತೆ ಇದರಲ್ಲೆಲ್ಲ. ಸೊ ಹಾಗಾಗಿ ಇದರ ಕನ್ಸಂಪ್ಷನ್ನು ಮತ್ತು ಲೆಸ್ ಆ್ಯಕ್ಟಿವಿಟೀಸ್ ಸೊ ಡೆಫಿನೆಟ್ಲಿ ಆ್ಯಡ್ಸ್ ಟು ದ ಪ್ರಾಬ್ಲಮ್ ಅಂತ ಹೇಳ್ಬೋದು, ಕಾಂಟ್ರಿಬ್ಯೂಟ್ ಅಂತ ಹೇಳಬಹುದು. ಸೊ ಈ ಥರದ್ದೆಲ್ಲ ಒಂದು ಕಾರಣಗಳಿರುತ್ತೆ. ಸೊ ಸ್ವಲ್ಪ ರೇರ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗಲೂ ಕೂಡ ಆಗುತ್ತೆ, ಅಥವಾ ಕೆಲವರಿಗೆ PCOD ಪ್ರಾಬ್ಲಮ್ ಇದ್ದಾಗಲೂ ಥರ ಒಬೆಸಿಟಿ ಅನ್ನೋದನ್ನು ಕೇಳಿರ್ತೀವಿ. ಸೊ ಇದು ಸ್ವಲ್ಪ ಅದು ರೇರ್ ಇರುತ್ತೆ, ಬಟ್ ಆಲ್ಸೋ ಇದು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ನಾವು ಹೇಳ್ಬೋದು. ಇನ್ನೂ ಕೂಡ ಈ ಕೆಲವೊಂದು ಸ್ವಲ್ಪ ನಾವು ಡೆಪ್ತಲ್ಲಿ ಹೋದಾಗ, ಸೈಂಟಿಫಿಕ್ಲಿ ಅನಲೈಸ್ ಮಾಡಿದಾಗ, ಸೊ ಈ ಒಬೆಸಿಟಿಲಿ ಏನಾಗುತ್ತೆ, ಏನು ಚೇಂಜಸ್ ಆಗುತ್ತೆ ಅಂತ ನಾವು ನೋಡಿದಾಗ, ಸೊ ಇಲ್ಲಿ ಫ್ಯಾಟ್ ಸೆಲ್ಸ್ ನಂಬರ್ ಏನಿರುತ್ತೆ, ಒಂದು ಅಡಲ್ಟ್ ಒಂದು ಏಜ್ ಆದಮೇಲೆ ಒಂದು ಬಾಡಿಯಲ್ಲಿ ಸೇಮ್ ಇರುತ್ತೆ, ಥ್ರೂ ಔಟ್ ದ ಲೈಫ್ ಸೇಮ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅವ್ರ ಹೋಲ್ ಬಾಡಿಲಿ ಒಂದು 1000 ಸೆಲ್ಸ್ ಇದೆ ಅಂದರೆ, ಸೊ 1000 ಸೆಲ್ಸೇ ನಂಬರ್ ಮೇಂಟೈನ್ ಆಗಿರುತ್ತೆ. ಸೊ ಆದರೆ ಇವಾಗ ಜೆನೆಟಿಕ್ ಪ್ರಕಾರ ಯಾವುದೋ ಒಂದು ಪಾರ್ಟಲ್ಲಿ ಫ್ಯಾಟ್ದು ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತ ಇದ್ದರೆ, ಸೊ ಅಲ್ಲಿನ ಫ್ಯಾಟ್ ಸೆಲ್ಸ್ ಮಾತ್ರ ಎಕ್ಸ್ಪ್ಯಾಂಡ್ ಆಗುತ್ತೆ, ನಂಬರ್ ಜಾಸ್ತಿ ಆಗಲ್ಲ. ಸೊ ಇವಾಗ ಅಬ್ಡಾಮಿನಲ್ಲಿ ಮಾತ್ರ ಒಂದು ಒಬೆಸಿಟಿ ಬಂದಿದೆ, ಅಲ್ಲಿ ಫ್ಯಾಟ್ಸ್ ಅಲ್ಲಿ ಇರ್ತಕ್ಕಂಥ ಒಂದು 500 ಸೆಲ್ಸು ಕೂಡ ಎಕ್ಸ್ಪಾಂಡ್ ಆಗಿರುತ್ತೆ ಅಂತ ಮೀನಿಂಗು. ಸೊ ಅದೇ ರೀತಿ ಅವ್ರು ಏನಾದರೂ ಈಗ ಡಯಟ್ ಮಾಡಿದರೆ ಅಥವಾ ಎಕ್ಸಸೈಸ್ ಮಾಡಿದರೆ ಸ್ವಲ್ಪ ಅವ್ರಿಗೆ ಕಡಿಮೆ ಮಾಡ್ಕೋಬೋದು, ಕುಗ್ಗಿಸಬಹುದು ಅಂತ ಇರ್ತದೆ. ಸೊ ಅಂದರೆ ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದು ಜೆನೆಟಿಕ್ ಪ್ರಕಾರ ಹಿಗ್ಗುವುದು ಅಥವಾ ಇದು ಕುಗ್ಗುವುದು ಎರಡೇ ಒಂದು ಆಪ್ಷನ್ಸ್ ಇರುತ್ತೆ. ಆದರೆ ಎಲಿಮಿನೇಷನ್ ನಂಬರ್ ಕಡಿಮೆ ಆಗುತ್ತೆ ಅಂತ ಯಾವ ಒಂದು ನ್ಯಾಚುರಲ್ ಮೆಥಡ್ಸಲ್ಲಿ ಇರೋದಿಲ್ಲ. ಸೊ ಇದನ್ನು ನಾವು ನೋಡ್ತಾ ಹೋದರೆ ಕೆಲವರು ಹೇಳ್ತಾ ಇರ್ತಾರೆ, ನಾನು ಡಯಟ್ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದೆ, ಎಕ್ಸಸೈಸ್ ಮಾಡ್ತಾ ಇದ್ದಾಗ ನಾನು ಸ್ವಲ್ಪ ಕಡಿಮೆ ಆಗಿದ್ದೆ, ನಾನು ಬಿಟ್ಟ ನಂತರ ಮತ್ತೆ ಪುನಃ ನಾನು ಅದೇ ರೀತಿ ಬಂದೆ. ಸೊ ಅಂದರೆ ಇವೆಲ್ಲ ಒಂದು ಟೆಂಪ್ರವರಿ ಸೊಲ್ಯೂಷನ್ಸ್ ಅಂತ ನಾನು ಹೇಳಬಹುದು. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಈ ಲೈಪೋಸಕ್ಷನ್ ಅನ್ನೋದು ಅವರಿಗೆ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ನಾವು ನೋಡಿದಾಗ ಇಲ್ಲಿ ನಾನು ಅದನ್ನ ಹೇಳಿರೋ ಪ್ರಕಾರ ಫ್ಯಾಟ್ ಸೆಲ್ಸ್ನ ನಂಬರ್ ಇದನ್ನು ಕಡಿಮೆ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಬ್ಡೋಮಿನಲ್ಲಿ ಒಂದು 500 ಇದೆ ಅಂದರೆ, ಸೊ ಆಲ್ಮೋಸ್ಟ್ ಅಲ್ಲಿ ನಾವು ಒಂದು 450 ಸೆಲ್ಸ್ ನಾವು ತೆಗೆದಾಗ ನಾರ್ಮಲ್ ಸೆಲ್ಸ್ ನಾವು ಬಿಡ್ತೇವೆ. ಸ್ವಲ್ಪ ನಾವು ಬಿಡಲೇಬೇಕಾಗುತ್ತೆ, ಸ್ವಲ್ಪ ಸ್ಮೂತ್ನೆಸ್ಗೆ ಕಾಂಟೂರಿಗೆ ಬೇಕಂತ ಹೇಳಿ. ಸೊ ಅದನ್ನು ನಾವು ಎಕ್ಸಸ್ ಫ್ಯಾಟನ್ನು ನಾವು ತೆಗೆದಾಗ ಸೊ ಅಲ್ಲಿ 50 ಸೆಲ್ಸ್ ಉಳಿತು. ಸೊ ಮತ್ತೆ ಆ 50 ಸೆಲ್ಸ್ ಮತ್ತೆ ಅದು ಮಲ್ಟಿಪ್ಲೈ ಆಗಲ್ಲ. ಸೊ ಹಾಗಾಗಿ ಅವರಿಗೆ ನಾವು ಏನು ಅಚೀವ್ ಮಾಡಿರ್ತೇವೆ ರಿಸಲ್ಟ್ಸ್ ಅವರಿಗೆ ಲೈಫ್ ಟೈಮಿಗೆ ಉಳಿತದೆ, ಪರ್ಮನೆಂಟ್ ಆಗಿ ಕೂಡ ಇರ್ತದೆ. ಸೊ ಹಾಗಾಗಿ ಲೈಪೋಸಕ್ಷನ್ ಅನ್ನೋದು ಅವರಿಗೆ ಡೆಫಿನೆಟ್ಲಿ ಈ ಒಬೆಸಿಟಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ಈಗ ಲೈಪೋಸೆಕ್ಷನ್ಗೆ ಒಳಗಾದಂಥವರಲ್ಲಿ ಈಗ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಅನ್ನೋ ಒಂದು ಭಯ ಇರುತ್ತೆ. ಜೊತೆಗೆ ತುಂಬ ದಪ್ಪ ಇದ್ದು ತಕ್ಷಣವೇ ಲೈಪೋಸೆಕ್ಷನ್ ಮಾಡಿಸ್ಕೊಂಡಾಗ ಸ್ಕಿನ್ ಸ್ಯಾಗಿಂಗ್ ಆಗುತ್ತೆ. ಸೊ ಸ್ಕಿನ್ ಟೈಟ್ನಿಂಗ್ ಏನು ಮಾಡ್ತೀರಾ, ಏನು ಪ್ರೊಸೀಜರ್ ಇರುತ್ತೆ? ಸೊ ಇಲ್ಲಿ ಅದೇ ಒಂದೇ ಅಂತ ಹೇಳಿದ್ರೆ ನಾವು ವಿತಿನ್ ಸೇಫ್ಟಿ ಲಿಮಿಟ್ಸಲ್ಲೇ ನಾವು ಈ ಪ್ರೊಸೀಜರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವರವರ ಒಬೆಸಿಟಿಗೆ ಒಂದು ಅವರವರ ಪಾರ್ಟ್ಸಿನ ಎಕ್ಸಸ್ ಫ್ಯಾಟಿಗೆ ಅಕಾರ್ಡಿಂಗ್ಲಿ ನಾವು ಅದನ್ನು ಅನಲೈಸ್ ಮಾಡಿ ಇವರಿಗೆ ನಾವು ಒಂದು ಸೆಷನಲ್ಲೇ ಮಾಡಬಹುದಾ, ಸೊ ಅಥವಾ ಒಂದು ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ನಾವು ಬೇರೆ ಬೇರೆ ಸೆಷನ್ಸಲ್ಲಿ ಮಾಡಬೇಕಾ, ಅಥವಾ ಮಲ್ಟಿಪಲ್ ಪಾರ್ಟ್ಸ್ ನಾವು ಒಂದೇ ಸರಿ ಕಂಬೈನ್ ಮಾಡಬಹುದಾ. ಸೊ ಆ ಒಂದು ಬಲ್ಜ್ ಅಥವಾ ಎಕ್ಸಸ್ ಫ್ಯಾಟಿನ ಅನುಗುಣವಾಗಿ ಆಗುತ್ತದೆ. ಸೊ ವಿತಿನ್ ದ ಸೇಫ್ಟಿ ಲಿಮಿಟ್ಸ್ ನಾವು ಎಷ್ಟು ಮ್ಯಾಕ್ಸಿಮಮ್ ಫ್ಯಾಟ್ನ ರಿಮೂವ್ ಮಾಡ್ಬೋದು ಅಷ್ಟು ನಾವು ಅದನ್ನು ಕ್ಲಿಯರೆನ್ಸ್ ಅವ್ರಿಗೆ ಕೊಡಲಾಗತ್ತೆ. ಸೊ ಮುಂಚಿತವಾಗಲಿ ಕೂಡ ಡಿಸ್ಕಸ್ ಮಾಡಲಾಗುತ್ತೆ, ಅದೇ ರೀತಿ ಡಿಫ್ರೆನ್ಸು ಕೂಡ ಅಚೀವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಈ ಸ್ಕಿನ್ ಸ್ಯಾಗ್ ಆಗುತ್ತಾ ಅನ್ನೋದು ಒಂದು ವಿಚಾರ ಬರುತ್ತೆ. ಇವಾಗ ಲೈಕ್ ಫೀಮೇಲ್ಸಲ್ಲಿ ನಾವು ನೋಡಿದಾಗ ಬಿಫೋರ್ ಪ್ರೆಗ್ನೆನ್ಸಿಯಲ್ಲಿ ಸೊ ಅವರಿಗೆ ಸ್ಕಿನ್ ಸ್ಟ್ರೆಚ್ ಆಗಿರಲ್ಲ, ಸ್ಟ್ರೆಚ್ ಮಾರ್ಕ್ಸ್ ಬಂದಿರಲ್ಲ, ಲ್ಯಾಕ್ಸಿಸಿಟಿ ಇರಲ್ಲ, ಸ್ಕಿನ್ ಲೂಸ್ ಆಗಿರಲ್ಲ, ಥಿನ್ ಆಗಿರಲ್ಲ. ಅಂದರೆ ಸ್ಕಿನ್ ಟೋನ್ ನಾರ್ಮಲ್ ಇದ್ದಲ್ಲಿ ಯಾವುದೇ ಒಂದು ಭಾಗದಲ್ಲಿ, ಸೊ ಅಬ್ಡೋಮನ್ ಇರಬಹುದು ಅಥವಾ ಇನ್ನಿತರ ಯಾವುದೇ ಭಾಗದಲ್ಲಿ ನಾವು ಮಾಡಿದಾಗ ಅದು ಎಲಾಸ್ಟಿಸಿಟಿ ಇರೋದ್ರಿಂದ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಸೊ ನಾವು ಅದನ್ನು ಫ್ಯಾಟ್ ತೆಗೆದಾಗ ಅವರಿಗೆ ನಾರ್ಮಲ್ ಅದು ಕುಗ್ಗುತ್ತೆ, ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಸೊ ಹಾಗಾಗಿ ಸ್ಕಿನ್ ಟೋನ್ ಇದ್ದವರಿಗೆ ಅದು ಒಂಥರ ಶ್ರಿಂಕ್ ಆಗುತ್ತೆ ಅಂತ ಹೇಳ್ಬೋದು, ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಆದರೆ ಕೆಲವರಿಗೆ ಸ್ಕಿನ್ ಲೂಸ್ ಇದ್ದವರಿಗೆ
ಎಕ್ಸ್ಟ್ರಾ ಸ್ಕಿನ್ ಆ ಥರ ನಮ್ಮನ್ನು ಹ್ಯಾಂಗಿಂಗ್ ಇದ್ದ ಲೂಸ್ ಇದ್ದಲ್ಲಿ ಸೊ ಅವರಿಗೆ ಅದನ್ನು ಎಕ್ಸೈಸ್ ಮಾಡಿ ನಾವು ಟೈಟನಿಂಗ್ ಕೂಡ ಮಾಡಲಾಗತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅಬ್ಡಾಮಿನಲ್ ಮಾಡಿದ್ರು ಅಬ್ಡಾಮಿನೋಪ್ಲಾಸ್ಟಿ ಅಂತೀವಿ. ಸೊ ನಾವು ಆರ್ಮ್ಸಲ್ಲಿ ಮಾಡಿದ್ರೆ ಬ್ರೇಕಿಯೋಪ್ಲಾಸ್ಟಿ ಅಂತೀವಿ. ಸೊ ಅದೇ ರೀತಿ ಲೂಸ್ ಸ್ಕಿನ್ ನಾವು ಎಕ್ಸೈಸ್ ಮಾಡಿದಾಗ ಥೈಪ್ಲಾಸ್ಟಿ ಅಂತ ಹೇಳ್ತೀವಿ. ಸೊ ಒಟ್ಟಿನಲ್ಲಿ ಅವರಿಗೆ ಆ ಒಂದು ನಾರ್ಮಲ್ ಶೇಪ್ ಅಥವಾ ಕಾಂಟೂರನ್ನು ನಾವು ಅಚೀವ್ ಮಾಡೋದೇ ಒಂದು ಉದ್ದೇಶವಾಗಿರುತ್ತೆ. ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡ್ತಾರೆ. ಸೈಡ್ ಎಫೆಕ್ಟ್ಸ್ ಅಂತ ನೋಡಿದಾಗ ಇಲ್ಲಿ ನಾವು ಫ್ಯಾಟ್ ಅನ್ನೋದು ಅಫ್ಕೋರ್ಸ್ ಅದು ನಾವು ಎಷ್ಟೇ ಎಕ್ಸ್ಟ್ರಾ ಫ್ಯಾಟ್ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಒಂದು ಕಾರಣವಾಗಿರುತ್ತೆ. ಸೊ ಒಂದು ಮಾನಸಿಕ ಸೈಕಲಾಜಿಕಲ್ ಇರಬಹುದು, ಹೆಲ್ತ್ ರೀಸನ್ಸ್ ಬೇರೆ ಬೇರೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಇರಬಹುದು, ಥೈರಾಯ್ಡ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು. ಸೊ ಈ ರೀತಿ ಅಥವಾ ಬೆನ್ನು ನೋವು ಅಥವಾ ಇನ್ನಿತರ ಮಂಡಿ ನೋವು ಈ ಥರ ಕೆಲವು ಕಾರಣಗಳಿರ್ತದೆ. ಸೊ ಅದೇ ನಾವು ಸೈಡ್ ಎಫೆಕ್ಟ್ಸ್ ಅಂತ ನೋಡಿದಾಗ ಸೊ ನಾವು ಬಾಡಿಯಲ್ಲಿ ಒಂದು ನಾನು ಹೇಳಿದೆ ನಾವು ಸೇಫ್ಟಿ ಲಿಮಿಟ್ಸಲ್ಲಿ ನಾವು ಅದನ್ನು ಫ್ಯಾಟನ್ನು ತೆಗಿತೀವಿ ಅಂತ. ಸೊ ನಾವು ವಿತಿನ್ ಸೇಫ್ಟಿ ಲಿಮಿಟ್ಸಲ್ಲಿ ನಾವು ತೆಗೆದಾಗ ಅದು ಎಷ್ಟೇ ಇರಬಹುದು. ಸೊ ಅದನ್ನು ಅವರಿಗೆ ಯಾವುದೇ ಥರದ ಒಂದು ಫಿಸಿಯೋಲಾಜಿಕಲ್ ಚೇಂಜಸ್ ಆಗೋಲ್ಲ ಬಾಡಿಯಲ್ಲಿ. ಸೊ ಹಾಗಾಗಿ ಅವರಿಗೆ ಹೆಲ್ತ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಸೊ ಇನ್ನು ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದರೆ ಇಷ್ಟೊಂದು ಫ್ಯಾಟ್ ತೆಗೆದ್ರೆ ನಾವು ನಿಶಕ್ತಿ ಆಗ್ತೀವಾ, ಎನರ್ಜಿ ಕಡಿಮೆ ಆಗಿಬಿಡುತ್ತಾ ಅಂತ. ಸೊ ಫ್ಯಾಟಲ್ಲಿ ಎನರ್ಜಿ ಸ್ಟೋರ್ ಆಗಿರೋದಿಲ್ಲ ಸಾಮಾನ್ಯವಾಗಿ. ಇದೆಲ್ಲ ಈ ಮಸಲ್ಸ್ಟಲ್ಲಿ ಸ್ಟೋರ್ ಆಗಿರೋದ್ರಿಂದ ಎಕ್ಸಸ್ ಫ್ಯಾಟ್ ತೆಗೆಯೋದ್ರಿಂದ ಅವ್ರಿಗೆ ಯಾವುದೇ ವೀಕ್ನೆಸ್ ಇರಲ್ಲ. ಇನ್ನು ಬಿಫೋರ್ ಪ್ರೆಗ್ನೆನ್ಸಿ ಈ ಥರ ನಾವು ಅಬ್ಡಮನ್ ಲೈಪೋಸೆಕ್ಷನ್ ಮಾಡಿದ್ರೆ ಪ್ರೆಗ್ನೆನ್ಸಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ. ಸೊ ಡೆಫಿನೆಟ್ಲಿ ಆ ರೀತಿಯೂ ಆಗಲ್ಲ. ಯಾಕಂದರೆ ನಾವು ಆ ಸ್ಕಿನ್ ಕೆಳಗಡೆ ಮತ್ತು ಅಬ್ಡಮಿನಲ್ ವಾಲ್ ಮೇಲೆ ನಾವು ಲೈಪೋಸೆಕ್ಷನ್ ಮಾಡೋದ್ರಿಂದ ಅವ್ರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ಫ್ಯಾಕ್ಟ್ ಈ ಫ್ಯಾಟ್ ನಾವು ಅವ್ರಿಗೆ ಜಾಸ್ತಿ ಇರೋದ್ರಿಂದ ಕೆಲವ್ರಿಗೆ ಇನ್ಫರ್ಟಿಲಿಟಿ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಅಂತ ಲೈಕ್ ಒಂದು ರಿಸ್ಕ್ ಇರುತ್ತೆ. ಸೊ ಅದು ಅವ್ರಿಗೆ ಮುಂಚಿತವಾಗಿ ಮಾಡಿಸ್ಕೊಳ್ಳೋದ್ರಿಂದ ಬೆನಿಫಿಟ್ ಇರುತ್ತೆ. ಸೊ ಆ ರಿಸ್ಕ್ಗಳು ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಟ್ಟಿನಲ್ಲಿ ನಾನು ಏನು ಹೇಳ್ಬೋದು ಅಂದರೆ ಈ ಲೈಪೋಸೆಕ್ಷನ್ ಅನ್ನೋದು ಒಂದು ಬೆಸ್ಟ್ ಅಂದರೆ ಕಾಸ್ಮೆಟಿಕ್ ಸರ್ಜನ್ ಮಾಡಿದ್ದಲ್ಲಿ, ಒಂದು ಪ್ರಾಪರ್ ಟೆಕ್ನಿಕಲ್ಲಿ ಮಾಡಿದ್ದಲ್ಲಿ, ವಿತಿನ್ ಸೇಫ್ ಲಿಮಿಟ್ಸಲ್ಲಿ ಮಾಡಿದ್ದಲ್ಲಿ ಸೊ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದಲೇ ಸೊ ಅವ್ರಿಗೆ ನಾವು ರಿಸಲ್ಟ್ಸನ್ನು ದಟ್ಟು ಪರ್ಮನೆಂಟ್ ರಿಸಲ್ಟ್ಸನ್ನು ಕೊಡ್ಬೋದಾಗಿರುತ್ತೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಸಂಚಿಕೆಯಲ್ಲಿ ಲೈಪೋಸೆಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಗಿರೀಶ್ ಅವರು ಇದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಈಗ ತುಂಬ ಜನಕ್ಕೆ ಒಂದಷ್ಟು ರಾಂಗ್ ಅಸಂಪ್ಷನ್ಸ್ ಇರುತ್ತೆ. ಒಂದ್ಸರಿ ಲೈಪೋಸೆಕ್ಷನ್ಗೆ ಮೊರೆ ಹೋದರೆ ಆರೋಗ್ಯದ ದೃಷ್ಟಿಯಿಂದ ಅನೇಕ ರೀತಿ ಸಮಸ್ಯೆಗಳು ಬಂದ್ಬಿಡುತ್ತೆ ಅನ್ನುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ತಾವು? ಸೊ ಇಲ್ಲಿ ಒಂದು ಒಬೆಸಿಟಿ ಅನ್ನೋ ಒಂದು ಪ್ರಾಬ್ಲಮಿಗೆ ಸೊ ಒಂದು ಅನೇಕ ರೀತಿಯ ಒಂದು ಅದಕ್ಕೆ ಚಿಕಿತ್ಸೆಗಳಿರ್ತದೆ. ಸೊ ಅದರಲ್ಲಿ ಒಂದು ಇದು ಲೈಪೋಸೆಕ್ಷನ್ ಅನ್ನೋ ಒಂದು ಚಿಕಿತ್ಸೆ. ಇನ್ನೂ ಒಂದು ಚಿಕಿತ್ಸೆ ಇದು ಬೆರಿಯಾಟ್ರಿಕ್ ಸರ್ಜರಿ ಅಂತಲೂ ಕೂಡ ಇರ್ತದೆ. ಸೊ ಅವರು ಅದು ಅತಿ ಹೆಚ್ಚು ತೂಕ ಇರುವವರಿಗೆ ಅದನ್ನು ಮಾಡುವಂಥ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ಅಂದರೆ ಲೈಕ್ 130 kgs ಅಥವಾ 140 kgs ಇರಬಹುದು. ಸೊ ಅದರ ಜೊತೆಯಲ್ಲಿ ಅವರಿಗೆ ಕೆಲವರಿಗೆ ಈ ಡಯಾಬಿಟಿಸ್ ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರಬಹುದು, ಅನ್ಕಂಟ್ರೋಲ್ಡ್ ಇರಬಹುದು. ಸೊ ಅಂಥವರಿಗೆ ಆ ಸರ್ಜರಿಗಳು ಸೂಕ್ತವಾಗಿರುತ್ತೆ. ಸೊ ಆ ರೀತಿ ಪ್ರಾಬ್ಲಮ್ ಇಲ್ದಲೇ ಇದ್ದಾಗ ಸೊ ಅವರು ಥರ 120 ಅಥವಾ ಈ ರೀತಿ ಆ ಒಂದು ವೆಯ್ಟ್ ಒಳಗಡೆ ಇದ್ದಾಗ ಸೊ ಡೆಫಿನೆಟ್ಲಿ ಆ ಎನಿ ಫ್ಯಾಟ್ ಎಕ್ಸಸ್ ಎನಿ ಪಾರ್ಟ್ ಆಫ್ ದ ಬಾಡಿ ನಾವು ಸೇಫ್ ಆಗಿ ನಾವು ಲೈಪೋಸೆಕ್ಷನ್ ಅನ್ನು ಮಾಡಬಹುದಾಗಿದೆ. ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದರಲ್ಲಿ? ಹೆಲ್ತ್ ಬೆನಿಫಿಟ್ಸ್ ಅಂದರೆ ನಾವು ಇದರಿಂದ ಏನೇನೆಲ್ಲ ತೊಂದರೆ ಆಗ್ಬೋದು ಅಂದರೆ ಫ್ಯಾಟಿಂದ ಅಂದರೆ ಲೈಕ್ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್ ಇರಬಹುದು. ಸೊ ಅಥವಾ ಅವರ ಒಂದು ಸೈಕಲಾಜಿಕಲ್ ಇಶ್ಯೂಸ್ ಇರಬಹುದು. ಸೊ ಅಥವಾ ಇನ್ಫರ್ಟಿಲಿಟಿ ಅಂತ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರಬಹುದು. ಸೊ ಅದೇ ರೀತಿ ಅವರಿಗೆ ನಾವು ಮಂಡಿ ನೋವು ಅಥವಾ ಬೆನ್ನು ನೋವು, ಕೆಲವರಿಗೆ ಹೊಟ್ಟೆ ಜಾಸ್ತಿ ಇದ್ದಾಗ ಅವ್ರಿಗೆ ಬೆನ್ನು ನೋವು ಕೂಡ ಇರ್ತದೆ. ಸೊ ಆರ್ಮ್ಸ್ ಜಾಸ್ತಿ ಇದ್ದಾಗ ಕೆಲವರಿಗೆ ಈ ಥರ ಕೈ ನೋವು ಇರ್ತದೆ. ಸೊ ಈ ರೀತಿ ಅನೇಕ ರೀತಿಯ ಒಂದು ಫಿಸಿಕಲ್ ಇರಬಹುದು, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಒಂದು ಪ್ರಾಬ್ಲಮ್ಸ್ ಇರ್ಬೋದು. ಈ ಎಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸನ್ನ ಈ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ರಿಸ್ಕ್ ಕಡಿಮೆ ಆಗಿ ಓನ್ಲಿ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಸೆಗಳಿರುತ್ತೆ. ಕೆಲವರಿಗೆ ಸ್ವಲ್ಪ ತುಂಬ ದಪ್ಪ ಆಗಿದ್ದೀನಿ, ಸ್ವಲ್ಪ ಕಡಿಮೆ ಆದರೆ ಸಾಕು, ತುಂಬ ಸ್ಕಿನ್ನಿ ಆಗೋದು ಬೇಡ, ಆ ರೀತಿ ಎಲ್ಲ ಆಸೆಗಳಿರುತ್ತೆ. ಅಂದರೆ ಅವರ ಅಭಿರುಚಿಗೆ ತಕ್ಕಂತೆ ಮಾಡಲಾಗತ್ತಾ, ಹೇಗೆ ಇದು? ಡೆಫಿನೆಟ್ಲಿ ಅಂದರೆ ಅವರ ಒಂದು ಕೆಲವರಿಗೆ ನೀವು ಹೇಳಿರೋ ಪ್ರಕಾರ ಸ್ವಲ್ಪ ನಮಗೆ ಫ್ಯಾಟ್ ಕಡಿಮೆ ಆದರೆ ಸಾಕು, ಇನ್ನು ಉಳಿದ ಹಾಗೆ ನಾವು ಒಂದು ಸ್ವಲ್ಪ ನಾವು ಈ ಆ್ಯಕ್ಟಿವಿಟೀಸಲ್ಲಿ ಮ್ಯಾನೇಜ್ ಮಾಡ್ತೀವಿ ಅನ್ನೋ ಒಂದು ವಿಚಾರ ಇರುತ್ತೆ. ಸೊ ಕೆಲವು ಭಾಗಗಳಲ್ಲಿ ನಾವು ಕಡಿಮೆ ಮಾಡಿ ಇನ್ನು ಉಳಿದ ಭಾಗಗಳನ್ನ ನಾವು ಸ್ವಲ್ಪ ಹಾಗೆ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದಿರ್ತದೆ. ಸೊ ಕೆಲವರಿಗೆ ನಮಗೆ ಒಳ್ಳೆ ಬೆಸ್ಟ್ ಶೇಪನ್ನು ಕೊಡಿ, ಹೈ ಡೆಫಿನೇಷನನ್ನು ಕೊಡಿ ಅನ್ನೋದಿರ್ತದೆ. ಸೊ ಅವರವರ ಅಭಿರುಚಿಗೆ ತಕ್ಕ ಹಾಗೆ ಡೆಫಿನೆಟ್ಲಿ, ಯಾಕಂದರೆ ಲೈಪೋಸೆಕ್ಷನ್ ಅನ್ನೋದು ನಾವು ಫ್ಯಾಟನ್ನು ಕಡಿಮೆ ತೆಗಿಬೋದು, ಜಾಸ್ತಿ ತೆಗಿಬೋದು. ಸೊ ಆ ಒಂದು ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಅವ್ರಿಗೆ ಒಂದು ಅಭಿರುಚಿಗೆ ತಕ್ಕ ಹಾಗೆ ಯಾವ ಪಾರ್ಟ್ಸ್ಗಳಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ
ಸೊ ಆ ಒಂದು ಪಾರ್ಟ್ಸ್ಗಳಿಗೆ ಒಂದು ನಾರ್ಮಲ್ ಶೇಪ್ ಅಥವಾ ಬೆಸ್ಟ್ ಶೇಪನ್ನು ನಾವು ಲೈಪೋಸೆಕ್ಷನ್ ಮೂಲಕ ಕೊಡ್ಬೋದಾಗಿರುತ್ತೆ. ಅಂದರೆ ಈಗ ಲೈಫ್ ಟೈಮಲ್ಲಿ ಒಂದ್ಸರಿ ಲೈಪೋಸೆಕ್ಷನ್ಗೆ ಒಳಗಾದರೆ ಸಾಕಾ ಅಥವಾ ಪದೇ ಪದೇ ದಪ್ಪ ಆದ ನಂತರ ಅಂದರೆ ಏರುಪೇರಾದಂಥ ಸಂದರ್ಭದಲ್ಲಿ ಮತ್ತೆ ಆಗಬೇಕಾಗುತ್ತಾ, ಹೇಗಿರುತ್ತೆ? ಸೊ ಇಲ್ಲಿ ನಮ್ಮ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ನೋಡಿದಾಗ, ಸೊ ನಾವು ಅಬ್ಡಮನ್ ಭಾಗದಲ್ಲಿ ಮಾತ್ರ ಒಳಗಿನ ಫ್ಯಾಟು ಮತ್ತು ಹೊರಗಿನ ಫ್ಯಾಟ್ ಅಂತ ಇರುತ್ತೆ. ಸೊ ಅದರ ದೇಹದ ಇನ್ನಿತರ ಯಾವುದೇ ಭಾಗಗಳೆಲ್ಲ ಹೊರಗಿನ ಫ್ಯಾಟೇ ಇರ್ತದೆ. ಸೊ ಇವಾಗ ಫೇಸಲ್ಲಿ ಹೊರಗಿನ ಫ್ಯಾಟು ನಾವು ಒಮ್ಮೆ ಲೈಪೋಸೆಕ್ಷನ್ ಮಾಡಿದ್ರೆ ಲೈಫ್ ಟೈಮಿಗೆ ರಿಸಲ್ಟ್ಸು. ಇವಾಗ ಆರ್ಮ್ಸ್ ಇರುತ್ತೆ, ಸೊ ಆರ್ಮ್ಸ್ ಇದ್ದಾಗ ಅವ್ರಿಗೂ ಕೂಡ ನಾವು ಒಮ್ಮೆ ಲೈಪೋಸೆಕ್ಷನ್ ಮಾಡಿದಾಗ ಲೈಫ್ ಟೈಮ್ ರಿಸಲ್ಟ್ಸು. ಥೈಸ್ ಇರಬಹುದು, ಹಿಪ್ಸ್ ಇರಬಹುದು, ಅಪ್ಪರ್ ಬ್ಯಾಕ್ ಇರಬಹುದು. ಸೊ ಅಂದರೆ ಓನ್ಲಿ ಎಲ್ಲಿ ಎಕ್ಸ್ಟರ್ನಲ್ ಫ್ಯಾಟ್ ಇದೆಯೋ ಅಲ್ಲಿ ನಾವು ಮಾಡಿದಾಗ ಅವ್ರಿಗೆ ಲೈಫ್ ಟೈಮಿಗೆ ರಿಸಲ್ಟ್ಸ್ ಮೇಂಟೈನ್ ಆಗುತ್ತೆ. ಅಬ್ಡಮನಲ್ಲಿ ನಾವು ಹೊರಗಿನ ಫ್ಯಾಟ್ ನಾವು ತೆಗೆದಾಗ ಹೊರಗಿನ ಫ್ಯಾಟ್ ಬರೋದೇ ಇಲ್ಲ. ಆದರೆ ಅವ್ರಿಗೆ ಇಂಟರ್ನಲ್ ಫ್ಯಾಟ್ ಅಕ್ಯುಮುಲೇಷನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಲೈಕ್ ಡಯಟ್ ಫಾಲೋ ಮಾಡ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತ. ಸೊ ಅಂಥ ಟೈಮಲ್ಲಿ ಅವರಿಗೆ ಉಬ್ಬಿನಂತ ಆಗಬಹುದು ಹೊಟ್ಟೆ. ಸೊ ಆದರೆ ಹೊರಗಿನ ಫ್ಯಾಟಿನಿಂದ ಆಗಿರೋದಿಲ್ಲ. ಸೊ ಹಾಗಾಗಿ ಲೈಪೋಸೆಕ್ಷನ್ ನಾವು ಎಲ್ಲೆಲ್ಲಿ ಮಾಡ್ತೇವೋ ಎಕ್ಸ್ಟರ್ನಲ್ ಫ್ಯಾಟ್ಗೆ, ಸೊ ಅವರಿಗೆ ಡೆಫಿನೆಟ್ಲಿ ಅದು ಒನ್ ಟೈಮ್ ಆಗಿರ್ತದೆ ಮತ್ತು ಲೈಫ್ ಟೈಮ್ಗೆ ರಿಸಲ್ಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಈಗ ಮಹಿಳೆಯರಲ್ಲಾದರೆ ತುಂಬಾ ಲೂಸ್ ಫ್ಯಾಟ್ ಇರುತ್ತೆ, ಯಾಕೆಂದರೆ ಆರೋಗ್ಯದಲ್ಲಿ ಏರುಪೇರು ಜೊತೆಗೆ ಗರ್ಭಿಣಿ ಆದ ಸಂದರ್ಭದಲ್ಲಿ ಆ ರೀತಿ ಸಂದರ್ಭಗಳಲ್ಲಿ ಆಗಿರುತ್ತೆ. ಬಟ್ ಪುರುಷರಲ್ಲಿ ತುಂಬಾ ಡಿಫ್ರೆಂಟ್, ಯಾಕಂದರೆ ಒಂದ್ಸರಿ ಅವ್ರಿಗೆ ಫ್ಯಾಟ್ ಅಕ್ಕರಾದರೆ ಕಂಪ್ಲೀಟಾಗಿ ಲೈಫ್ ಟೈಮ್ ಹೋಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಟೈಟ್ ಫ್ಯಾಟ್ ಅಂತ ಹೇಳ್ತಿರ್ತಾರೆ. ಅವ್ರಿಗೂ ಕೂಡ ಇದು ವರದಾನನ ಲೈಪೋಸೆಕ್ಷನ್? ಸೊ ಇದು ಟೈಟ್ ಫ್ಯಾಟ್ ಇರಬಹುದು ಅಥವಾ ಲೂಸ್ ಫ್ಯಾಟ್ ಇರ್ಬೋದು, ಎಲ್ಲ ಥರದ ಒಂದು ಫ್ಯಾಟನ್ನು ನಾವು ಲೈಪೋಸೆಕ್ಷನ್ ಮೂಲಕ ಕ್ಲಿಯರೆನ್ಸ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಏನಂದರೆ ಪುರುಷರಲ್ಲಿ ಹೊಟ್ಟೆ ಭಾಗದಲ್ಲಿ ನಾವು ನೋಡಿದಾಗ ಸೊ ಅವರಿಗೆ ಇಂಟ್ರಾ ಅಬ್ಡಮಿನಲ್ ಫ್ಯಾಟ್ ಸ್ವಲ್ಪ ಜಾಸ್ತಿ ಅಂತ ಇರ್ತದೆ ಜೆನೆಟಿಕ್ ಪ್ರಕಾರ. ಸೊ ಅವರಿಗೆ ಎಕ್ಸ್ಟ್ರಾ ಅಬ್ಡಮಿನಲ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಅದನ್ನು ನಾವು ಮುಂಚಿತವಾಗಿ ಡಿಸ್ಕಸ್ ಮಾಡಿ ಸೊ ಅವ್ರಿಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ನಾವು ಲೈಪೋಸೆಕ್ಷನ್ ಮಾಡೋ ಪಾರ್ಟು ಡೆಫಿನೆಟ್ಲಿ ವೆರಿ ನಾರ್ಮಲ್ ಆಗಿರುತ್ತೆ. ಸೊ ಆ ಒಂದು ಡಿಫರೆನ್ಸನ್ನು ಬಿಟ್ಟರೆ ಸೊ ನಾವು ಪುರುಷರಲ್ಲೂ ಕೂಡ ನಾವು ಯಾವುದೇ ಪಾರ್ಟ್ಸ್ ಇರ್ಬೋದು, ಚೆಸ್ಟ್ ಇರ್ಬೋದು, ಅಬ್ಡಮನ್ ಇರಬಹುದು, ಥೈಸ್ ಅಥವಾ ಇನ್ನಿತರ ಯಾವುದೇ ಭಾಗಗಳಲ್ಲೂ ಕೂಡ ಅವ್ರಿಗೂ ಕೂಡ ಈಕ್ವಲಿ ಒಂದು ಬೆಸ್ಟ್ ರಿಸಲ್ಟ್ಸನ್ನು ನಾವು ಲೈಪೋಸೆಕ್ಷನ್ ಮೂಲಕ ಕೊಡ್ಬೋದಾಗಿರುತ್ತೆ. ಲೈಪೋಸೆಕ್ಷನ್ ಆದ ನಂತರದಲ್ಲಿ ಜೀವನ ಶೈಲಿ ಅನ್ನೋದು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ? ಸೊ ಲೈಪೋಸೆಕ್ಷನ್ ಆದ ನಂತರ ಅವ್ರಿಗೆ ಏನಂತ ಹೇಳಿದ್ರೆ ಇವಾಗ ನಾರ್ಮಲ್ ಆಗಿರ್ತಾರೆ, ಅಬ್ನಾರ್ಮಲಿಂದ ನಾರ್ಮಲ್ ಆಗಿರ್ತಾರೆ. ಅಂದರೆ ಅಬ್ನಾರ್ಮಲ್ ಫ್ಯಾಟಿಂದ ಅವರು ನಾರ್ಮಲ್ ಫ್ಯಾಟಿನ ಒಂದು ಶೇಪನ್ನು ಅವ್ರಿಗೆ ಇರುತ್ತೆ. ಸೊ ನಾರ್ಮಲ್ ಫ್ಯಾಟನ್ನು ಒಂದು ಏನು ನಾವು ಸ್ವಲ್ಪ ಬಿಟ್ಟಿರ್ತೇವೆ, ಅಂದರೆ ನಾವು ಅರೌಂಡ್ 10 to 20% ಬಿಟ್ಟಿರ್ತೇವೆ. ಸೊ ಅವರು ಐದರ್ ಅದನ್ನು ನಾರ್ಮಲಾಗಿ ಹೆಲ್ತಿ ಲೈಫ್ ಸ್ಟೈಲ್ಗಳನ್ನು ಇಟ್ಕೊಂಡಲ್ಲಿ, ನಾರ್ಮಲ್ ಹೆಲ್ತಿ ಬ್ಯಾಲೆನ್ಸ್ ಡಯಟನ್ನು ಇಟ್ಕೊಂಡಲ್ಲಿ ಸೊ ಅವ್ರಿಗೆ ಏನು ನಾವು ಅಚೀವ್ ಮಾಡಿರ್ತೀವೋ ಅದು ಮೇಂಟೈನ್ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಇನ್ನು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕಿದರೆ ಇನ್ನೂ ಒಳ್ಳೆಯ ಅವರ ಶೇಪನ್ನು ಅವರು ತೊಗೊಳ್ಬೋದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೇಲ್ಸಲ್ಲಾಗಿ ಜಿಮ್ ಮಾಡಿದ್ರೆ ಏನಾಗುತ್ತೆ ಅವರಿಗೆ ಆ 6 ಪ್ಯಾಕ್ಸ್ ಅನ್ನೋದು ಈಸಿಯಾಗಿ ಸಿಗುತ್ತೆ ಅವ್ರಿಗೆ. ಚೆಸ್ಟಲ್ಲೂ ಕೂಡ ಒಂದು ಬೆಸ್ಟ್ ಕಾಂಟೂರ್ ಅವರಿಗೆ ಈಸಿಯಾಗಿ ಸಿಗುತ್ತೆ. ಸೊ ಬೇರೆ ಪಾರ್ಟ್ಸಲ್ಲೂ ಕೂಡ ಒಂದು ಜಿಮ್ ಮಾಡಿದಾಗ ಏನಾಗುತ್ತೆ ಫ್ಯಾಟ್ ಇದ್ದಾಗ ಅಷ್ಟು ಒಂಥರ ಬ್ಲಂಟ್ ಆಗಿರುತ್ತೆ, ಆ ಫೀಚರ್ಸ್ ಇರೋಲ್ಲ. ಸೊ ಫೀಮೇಲ್ಸಲ್ಲೂ ಹಾಗೆ ಕೂಡ. ಸೊ ಹಾಗಾಗಿ ಎಕ್ಸ್ಟ್ರಾ ಎಫರ್ಟ್ ಹಾಕಿದರೆ ಇನ್ನೂ ಒಂದು ಹೈ ಡೆಫಿನಿಷನ್ನು ಅಥವಾ ಬೆಸ್ಟ್ ಶೇಪಲ್ಲಿ ಅವರು ಇರಬಹುದಾಗಿರುತ್ತೆ. ಜೊತೆಗೆ ಲಾಕ್ಡೌನ್ ಬೇರೆ ಆಗಿತ್ತು, ಒಂದು 4-5 ಮಂತ್ಸಿಂದ ಎಲ್ಲರೂ ಕೂಡ ಹೆಲ್ತ್ ಬಗ್ಗೆ ತುಂಬಾ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಜಿಮ್ಗೆ ಹೋಗೋಕ್ಕಾಗಲ್ಲ, ವರ್ಕೌಟ್ ಮಾಡೋಕ್ಕಾಗಲ್ಲ, ಇದಕ್ಕಿಂತ ದಪ್ಪ ಆಗಿಬಿಟ್ಟಿದ್ದೀನಿ. ಕೊರೋನಾ ಟೈಮಲ್ಲಿ ಕೂಡ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಬೋದಾ ಅಂದರೆ ಹೇಗೆ? ಡೆಫಿನೆಟ್ಲಿ ಇದು ಅಂದರೆ ಕೊರೋನಾ ಪೀರಿಯಡಲ್ಲೂ ನಾವು ಲೈಪೋಸೆಕ್ಷನ್ ಮಾಡ್ತಾಯಿದ್ವಿ, ಈಗೂ ಕೂಡ ಲೈಪೋಸೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ವಿತ್ ಡ್ಯೂ ಪ್ರಿಕಾಷನ್ಸ್ ಅಂತ ಹೇಳ್ಬೋದು. ಸೊ ನೆಸಸರಿ ಪ್ರಿಕಾಷನ್ಸ್ ನಾವು ತಗೊಂಡು ಸೊ ಅವ್ರಿಗೆ ಏನು ಬೆನಿಫಿಟ್ಸ್ ಮಾಡ್ಬೋದಾಗಿರುತ್ತೆ. ಸೊ ನೀವು ಹೇಳಿರೋ ಪ್ರಕಾರ ಕೆಲವು ಟೈಮ್ ಇದು ಕೊರೋನಾ ಪೀರಿಯಡ್ ಒಂದು ರೀಸನ್ ಅಂತ ಹೇಳ್ಬೋದು. ಎಷ್ಟೋ ಸರಿ ಅವರಿಗೆ ಪ್ರಾಕ್ಟಿಕಲಾಗೆ ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾರಲ್ಲ, ಒಂದು ಅಡೆಕ್ವೇಟ್ ಎಕ್ಸಸೈಸ್ ಅಂದರೆ ಅವರಿಗೆ ಟೈಮ್ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಪ್ರಾಕ್ಟಿಕಲಾಗಿ ಯಾರಿಗೆ ಆ ಒಂದು ಫ್ಯಾಟ್ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ವೋ, ಸೊ ವೇರಿಯಸ್ ರೀಸನ್ಸ್, ಸೊ ಆ ರೀತಿ ಇದ್ದವರಿಗೆ ಮತ್ತು ಎಷ್ಟೇ ಎಫರ್ಟ್ ಹಾಕಿದರೂ ಕಡಿಮೆ ಆಗಿಲ್ಲ ಅಂಥವರಿಗೆ ಸೊ ಎಸ್ಪೆಷಲಿ ನೀವು ಹೇಳಿರೋ ಪ್ರಕಾರ ಲಾಕ್ಡೌನಲ್ಲಿ ಅವ್ರಿಗೆ ಡೆಫಿನೆಟ್ಲಿ ಬಹುತೇಕ ನಮ್ಮಲ್ಲಿ ಇವಾಗಲೂ ಕೂಡ ಬರ್ತಾ ಇರ್ತಾರೆ ಲೈಪೋಸೆಕ್ಷನ್. ನಾನು ಮುಂಚೆ ಎಲ್ಲ ಎಫರ್ಟ್ ಹಾಕ್ತಾ ಇದ್ದೆ, ಇವಾಗ ಆಗ್ತಾ ಇಲ್ಲ, ತುಂಬ ಜಾಸ್ತಿ ಆಗಿದ್ದೇನೆ ಅನ್ನೋದು ಒಂದು ಕನ್ಸರ್ನ್ ಇದ್ದೇ ಇದೆ. ಸೊ ಅವ್ರಿಗೂ ಕೂಡ ಈ ಲೈಪೋಸೆಕ್ಷನ್ ಪ್ರೊಸೀಜರ್ ಸೇಫಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀರಿ ಕಾರ್ಯಕ್ರಮದ ಮುಖ್ಯನ? ಯಾವುದೇ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಇರಬಹುದು, ಒಂದು ಲೈಪೋಸೆಕ್ಷನ್ ಇರಬಹುದು ಅಥವಾ ಇನ್ನಿತರ ಯಾವುದೇ ಕಾಸ್ಮೆಟಿಕ್ ಪ್ರೊಸೀಜರ್ ಇರ್ಬೋದು. ಸೊ ನಮ್ಮ ಸಂಸ್ಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಎಕ್ಸ್ಪರ್ಟೈಸ್ ಇರೋದ್ರಿಂದ ಮತ್ತು ಆ ಒಂದು ಸೇಫ್ಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ಮತ್ತು ನಮ್ಮ ಒಂದು ಲಾಂಗ್ ಟರ್ಮ್ ಗೋಲ್ ಅಂದರೆ ರಿಸಲ್ಟ್ಸ್ಗಳನ್ನು ನಾವು ಕೊಡಬೇಕು ಅಂತ ಉದ್ದೇಶ ಇರೋದ್ರಿಂದ ಸೊ ಯಾರೇ ಈ ಒಂದು ಕಾಸ್ಮೆಟಿಕ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಸೊ ನಮ್ಮ ಸಂಸ್ಥೆಯಲ್ಲಿ ಡೆಫಿನೆಟ್ಲಿ ಅವರಿಗೆ ಒಂದು ರಿಸಲ್ಟ್ಸ್ ಇರುತ್ತೆ
ಮತ್ತು ಪರ್ಮನೆಂಟ್ ಇರುತ್ತೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ. ವೀಕ್ಷಕರೇ, ಡಾಕ್ಟರ್ ಗಿರೀಶ್ ಅವರ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿದೆ, ನೋಟ್ ಮಾಡ್ಕೊಳ್ಳಿ. ಕರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್, ನಂಬರ್ 760/15, 5ನೇ ಮುಖ್ಯ ರಸ್ತೆ, 8ನೇ ಕ್ರಾಸ್, ಎಂಸಿ ಲೇಔಟ್, ವಿಜಯನಗರ, ಬೆಂಗಳೂರು 560040. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ, www.curlsandcurves.com. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 8088400400, ಮತ್ತೊಂದು ಸಂಖ್ಯೆ 9448571216. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.